ನಮಸ್ಕಾರ ಮೇಡಮ್. ನಾನು ಕೃಷ್ಣ ಪ್ರಕಾಶ್ ಗುಲ್ಬರ್ಗ ಆರ್ಟಿಸ್ಟು. ಸುರಪುರ ಪೇಂಟಿಂಗು ಡೈರೆಕ್ಟ್ ಪೆನ್ನಿಂದ ಮಾಡ್ತೀನಿ. ರಬ್ಬರು, ಪೆನ್ಸಿಲು, ಜಾಮೆಟ್ರಿಕಲ್ ಇನ್ಸ್ಟ್ರೂಮೆಂಟ್ ಏನು ಯೂಸ್ ಮಾಡೋದಿಲ್ಲ. ಆಮೇಲೆ ಕ್ಯಾನ್ಸಲ್ ಪೇಪರ್, ಬ್ಲ್ಯಾಕ್ ಪೇಪರು, ವೈಟ್ ಪೇಪರು, ಈ ಕಲರ್ ಬೇರೆ ಬೇರೆ ಕಲರ್ ಪೇಪರ್ಗಳ ಮೇಲೆ ಮಾಡ್ತೀನಿ. ಆಮೇಲೆ ಬೇರೆ ಪೆನ್ನಿಂದನೂ ಮಾಡ್ತಾನೆ ಇರ್ತೀನಿ. ಆಮೇಲೆ ನಾನ್ ಸ್ಟಾಪ್ ಕಂಟಿನ್ಯೂಸ್ಲಿ ಮಾಡ್ತೀನಿ ರೆಗ್ಯುಲರ್ ಆಗಿ. ಆಮೇಲೆ ಮಾಡೋ ಟೈಮಲ್ಲಿ ಯಾವುದು ಏನೂ ತಪ್ಪಾಗೋದೇ ಇಲ್ಲ. ಆಮೇಲೆ ಒಂದು ಲೈನ್ ಬೇರೆ ಎಳೆಯೋ ಟೈಮಿಗೆ ಏನು ಬ್ರೇಕ್ ಮಾಡೋದೇ ಇಲ್ಲ. ಆಮೇಲೆ ಎಲ್ಲ ಕಡೆ ಎಕ್ಸಿಬಿಷನ್ ಮಾಡ್ತೀನಿ. ಡೆಲ್ಲಿ, ಬಾಂಬೆ, ಹೈದರಾಬಾದು, ಬೆಂಗಳೂರು, ಅದು 100 ಆ್ಯಡ್ಸು, ಆಮೇಲೆ ಚೆನ್ನೈ ಆ ಕಡೆ ಎಲ್ಲ ಕಡೆ ಎಕ್ಸಿಬಿಷನ್ ಮಾಡ್ತಾಯಿರ್ತೀನಿ. ಆಮೇಲೆ ಎಲ್ಲ ಕಡೆಯೂ ಸೇಲ್ ಆಗ್ತಾಯಿರ್ತವೆ. ಕೆಲವೊಬ್ಬರು ಆನ್ಲೈನ್ದಾಗೂ ಸೇಲ್ ಮಾಡ್ತಾಯಿದ್ದಾರೆ ನಂದು ವರ್ಕ್ ತೊಗೊಂಡು. ಆಮೇಲೆ ನಾನು ವಾಟ್ಸಪ್ಪಲ್ಲಿ ಕಳಿಸ್ತಾ ಇರ್ತೀನಿ, ಅವು ಸೇಲ್ ಆಗ್ತಾ ಇರ್ತವೆ. ಆಮೇಲೆ ಇದು ಹೊಸ ಕ್ರಿಯೇಷನ್ ಆಗಿದೆ. ಸುರಪುರ ಪೇಂಟಿಂಗ್ ಮಾಡ್ತಾ ನಮ್ಮದೇ ಸ್ಟೈಲ್ ಓನ್ ಕ್ರಿಯೇಷನ್ ಆಗ್ತಾಯಿದೆ. ಅದಕ್ಕೆ ಡೈರೆಕ್ಟ್ ಮಾಡ್ತೀನಿ, ಯಾವುದು ಏನು ಮಿಸ್ಟೇಕ್ ಆಗಂಗಿಲ್ಲ. ಮತ್ತು ಇನ್ನೊಂದು ಏನಂದರೆ ವಿಷಯ ಇದರಲ್ಲಿ ಇದ್ರ ಈ ಜಗತ್ತಿಗೆ ಮೇಲೆ ಯಾರು ತಪ್ಪು ಮಾಡ್ಕೊಳ್ಳೋದನ್ನು ನಡ್ಕೊಂಡ್ರೆ ಅದು ಭಾಳ ತುಂಬ ಒಳ್ಳೆಯದು. ಅದರಿಂದ ಹಾರ್ಟ್, ಮನಸ್ಸು, ಮೈಂಡ್ ಫ್ರೆಶ್ ಇರ್ತದೆ. ಹೆಂಗೆ ತಪ್ಪು ಮಾಡ್ಕೊತಾ ಹೋಗ್ತೀವಿ ಹಂಗಂಗೆ ಲೈಫಲ್ಲಿ ಮೈನಸ್ ಆಗ್ತಾ ಹೋಗ್ತಾ ಇರ್ತದೆ, ಗೊತ್ತಾಗಂಗಿಲ್ಲ. ನಾವು ಸುಳ್ಳು ಹೇಳ್ತಾ ಸ್ವಲ್ಪ ದಿನ ಅಷ್ಟೇ ಖುಷಿ ಇರ್ತೀವಿ, ಮತ್ತು ಆಮೇಲೆ ದುಃಖ ಆಗ್ತದೆ. ಅದಕ್ಕೆ ಯಾವಾಗಲೂ ನಾವು ಎಲ್ಲ ಕರೆ ಕೆಲಸ ಮಾಡ್ಕೊಂಡು ಹೋದ್ರೆ ಆಗೋದಿಲ್ಲ. ಒಳ್ಳೆಯದಾಗಿ ಎಲ್ಲ ಚಲೋನೇ ಆಗ್ತದೆ, ನಮಗೇನೂ ಅನಿಸಂಗಿಲ್ಲ. ಆಮೇಲೆ ನಮ್ಮದು ಸಮುದ್ರ ಥರ ಅನ್ನಿಸ್ತಾ ಇರುತ್ತೆ. ಆಮೇಲೆ ನಮ್ಗೆ ಏನು ಯಾವ ರೀತಿಯಿಂದನೂ ಕಷ್ಟಗಳನ್ನೂ ಬರೋಂಗಿಲ್ಲ, ತೊಂದರೆಗಳನ್ನೂ ಬರೋಂಗಿಲ್ಲ. ಬಂದ್ರೂ ಒಂದು ವೇಳೆ ನಮ್ಗೆ ಅದು ಏನೂ ಅನಿಸಂಗಿಲ್ಲ. ಧೈರ್ಯವಾಗಿ ನಾವು ಬದುಕ್ತಾನೆ ಹೋಗ್ತಾ ಇರ್ತೀವಿ. ಧೈರ್ಯ ಬರ್ತಾನೆ ಇರುತ್ತೆ. ಆಮೇಲೆ ಭಯ ಇರೋಂಗಿಲ್ಲ. ನಮಸ್ಕಾರ.